ಯಜಮಾನ್ರೆ ಟೀ ತಗೊಳ್ಳಿ. ಯಾಕೆ ಶಾಂತಮ್ಮ ಒಂದೇ ಲೋಟ ತಂದಿದೀಯಾ? ಇನ್ನೊಂದು ಲೋಟ ಯಾಕೆ ತಂದಿಲ್ಲ? ಯಜಮಾನ್ರೆ ನೀವೊಬ್ಬರೇ ಅಲ್ವಾ ಇರೋದು? ಶಾಂತಮ್ಮ, ನನ್ನ ಮಗಳಲ್ಲಿ ಕಣ್ಣು ಕಾಣಿಸ್ತಿಲ್ವಾ? ಅದು ಯಜಮಾನ್ರೆ, ಅಂಜಲಿ ಅಮ್ಮನವರು. ಶಾಂತಮ್ಮ, ಮುಂಚೆ ಎಲ್ಲ ನಾನು ನನ್ನ ಮಗಳು ಒಟ್ಟಿಗೆ ಊಟ ಮಾಡ್ತಿದ್ವಿ, ತಿಂಡಿ ತಿಂತಿದ್ವಿ, ಟೀ ಕುಡಿತಿದ್ವಿ. ನಾನು ಅವಳನ್ನು ಬಿಟ್ಟು ಊಟ ಮಾಡಿದ ದಿನ ಇಲ್ಲವೇ ಇಲ್ಲ. ಅವಳ ಮನಸ್ಸಿನ ಮಾತು ನನಗೆ ಅರ್ಥ ಆಗುತ್ತೆ ಶಾಂತಮ್ಮ. ಈಗ ಅವಳು ಎದ್ದು ಓಡಾಡದೇ ಇರ್ಬೋದು, ನಮ್ಮನ್ನು ನೋಡದೇ ಇರ್ಬೋದು, ಮಾತಾಡದೇ ಇರ್ಬೋದು, ಆದರೆ ಅವಳ ಮನಸ್ಸಿನ ಮಾತು ನನಗೆ ಅರ್ಥ ಆಗುತ್ತೆ. ನೋಡು ಅಪ್ಪ, ನನಗೆ ಯಾಕಪ್ಪ ಟೀ ಕೊಟ್ಟಿಲ್ಲ, ನಾನು ನಿನ್ನ ಜೊತೆ ಟೀ ಕುಡಿಬೇಕು ಅಂತ ಕೇಳ್ತಿದ್ದಾಳೆ. ಮಗಳೇ, ನಾನು ನೀನು ಒಟ್ಟಿಗೆ ಕೂತು ಟೀ ಕುಡಿಯೋ ಕಾಲ ಬಂದೇ ಬರುತ್ತೆ. ನಿನ್ನ ಮುಖದ ಮೇಲೆ ನಗೋಕ್ ನೋಡೋ ಅದೃಷ್ಟ ನನಗೆ ಸಿಕ್ಕೇ ಸಿಗುತ್ತೆ. ಒಟ್ಟಲ್ಲಿ ಈ ಜೀವ ಹೋಗುವಷ್ಟರಲ್ಲಿ ನೀನ್ ಮೊದ್ಲಿನ ತರ ಆಗ್ಬೇಕು. ಯಜಮಾನ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನೋಡಿ, ಅಂಜಲಿ ಅಮ್ಮವರು ಮೊದಲಿನ ಥರ ಹುಷಾರಾಗ್ತಾರೆ. ನಿಮ್ಮ ಬೇಡಿಕೆ ಆ ಭಗವಂತನಿಗೆ ತಲುಪುತ್ತೆ. ನಿಮ್ಮ ಪ್ರೀತಿ ಅವರನ್ನ ಕಾಪಾಡ್ಕೊಳ್ಳುತ್ತೆ. ಈಗ ನಿಮ್ಮ ಮಾತುಗಳು, ಆ ಧೈರ್ಯನೇ ಔಷಧಿ ಅವ್ರಿಗೆ. ಯಜಮಾನ್ರೆ, ನಾನು ಹೋಗಿ ಇನ್ನೊಂದು ಲೋಟ ಟೀ ತರ್ತೀನಿ. ನೀವು ಕುಡಿಯೋ ಟೀನೇ ಅವ್ರಿಗೂ ಕೊಡೋರಂತೆ. ಯಜಮಾನ್ರೆ, ಸಂಜೆ ಪಕ್ಕದವ್ರ ಜಮೀನ್ದಾರ್ ಮನೆಗೆ ಹೋಗಬೇಕು, ಅದೇನೋ ಫ್ಯಾಕ್ಟ್ರಿ ತಗೊಳ್ಳೋ ವಿಷಯ ಮಾತಾಡಬೇಕು, ಅದನ್ನು ನೆನಪಿಸು ಅಂತ ಹೇಳಿದ್ರಿ. ಓಹ್, ಅದಿವತ್ತೇ ಅಲ್ಲ? ಇಲ್ಲ ಶಾಂತಮ್ಮ, ನಾನು ಎಲ್ಲಿಗೂ ಹೋಗಲ್ಲ. ಇವತ್ತು ಸಂಜೆ ನಾನು ಮನೆಯಿಂದ ಆಚೆ ಹೋಗೋದಿಲ್ಲ. ಅಲ್ಲ, ಅಷ್ಟು ದೊಡ್ಡ ಫ್ಯಾಕ್ಟ್ರಿ ತಗೊಳ್ಳೋ ವಿಷಯ ಬಿಟ್ಟು. ಶಾಂತಮ್ಮ, ನನಗೆ ಅಂತ ಸ್ವಲ್ಪ ಸಮಯ ಕೊಟ್ಕೊಳ್ಳೋದು ಬೇಡವಾ? ನನಗೂ ನೆಮ್ಮದಿ ಬೇಕು. ಒಂದು ಕೆಲಸ ಮಾಡು, ಸಂಜೆ ಬಿಸಿ ಬಿಸಿ ಪಕೋಡ ಮಾಡಿಬಿಡು, ಮನೆಯವರೆಲ್ಲರಿಗೂ ಹೇಳ್ಬಿಡು ನನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಮಗಳೇ, ನಾನೀಗ ಟೀ ಕುಡಿಯಲ್ಲ. ಸಂಜೆ ನಿನ್ನ ಜೊತೆ ಆರಾಮಾಗಿ ಮಾತಾಡ್ತಾ ಮಾತಾಡ್ತಾ ನಾನು ಟೀ ಕುಡಿತೀನಿ, ಸರಿನಾ? ನೀನು ರೆಸ್ಟ್ ಮಾಡು. ಶಾಂತಮ್ಮ, ನಂಗೆ ಟೀ ಬೇಡ. ಅಲ್ಲ, ಏನಾಯ್ತು ಯಜಮಾನ್ರಿಗೆ? ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಕೊಂಡ್ಕೊಳ್ಳೋ ಡೀಲ್ನು ಬಿಟ್ಬಿಟ್ಟು ಮನೇಲೇ ಇರ್ತೀನಿ ಅಂತಿದ್ದಾರಲ್ಲ. ಅದು ಅಲ್ಲದೆ ಮನೇಲಿ ಯಾರನ್ನು ಮಾತಾಡಿಸ್ಲೂಬಾರ್ದು ಅಂತ ಹೇಳ್ತಿದ್ದಾರಲ್ಲ. ಅಯ್ಯೋ ದೇವ್ರೆ, ನೋಡ್ತೀನಿ ಬೇರೆ ಕೆಲಸ.